ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ವೇದವತಿ. ವೇದವತಿಯನ್ನೇ ಸೀತೆ ಅಂತ ಕೂಡ ಹೇಳ್ತಾರೆ. ಇದರ ಬಗ್ಗೆ ನಮಗೆ ತಿಳಿವಳಿಕೆ ಬರುವಂಥದ್ದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಒಬ್ಬ ರಾವಣನೇ ಕೂಡ ಹೇಳಿರ್ತಾನೆ. ಅದು ಬಿಟ್ಟರೆ ನಮಗೆ ಉತ್ತರ ಕಾಂಡದ 17ನೇ ಸರ್ಗದಲ್ಲಿ ಸಂಪೂರ್ಣ ಮಾಹಿತಿ ದೊರೆಯುತ್ತೆ. ಇಲ್ಲಿ ಅಗಸ್ತ್ಯ ಮುನಿಗಳು ಶ್ರೀರಾಮಚಂದ್ರನಿಗೆ ವೇದವತಿಯ ಬಗ್ಗೆ ಹೇಳುವಂಥದ್ದು. ರಾವಣ ತಪಸ್ಸು 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಎಲ್ಲರನ್ನು ಸೋಲಿಸ್ಕೊಂಡು ಬರ್ತಾ ಇರ್ತಾನೆ. ಹಾಗೆ ಅವ್ರ ವಿಷಯಗಳನ್ನೆಲ್ಲ ಹೇಳ್ಕೊಂಡು ಬರ್ತಾರೆ ಅಗಸ್ತ್ಯ ಮುನಿಗಳು ರಾಮಚಂದ್ರನಿಗೆ. ಹಾಗೆ ಕಾರ್ತವೀರ್ಯಾರ್ಜುನ ಮುಂದೆ ಸೋತಿದ್ದನ್ನು ಹೇಳ್ತಾರೆ. ಹಾಗೆ ಅವನು ದಾರಿಲಿ ಬರ್ತಿರುವಂಥ ಸಂದರ್ಭದಲ್ಲಿ ಕಾಡಿನಲ್ಲಿ ಒಬ್ಳು ತಪಸ್ವಿನಿ, ಯೌವನಾವಸ್ಥೆಯಲ್ಲಿ ಇರುವಂಥ ತಪಸ್ವಿನಿ ಕೃಷ್ಣ ಮೃಗದ ಚರ್ಮವನ್ನು ಧರಿಸಿ ಜಟೆಯನ್ನು ಧರಿಸಿರ್ತಾಳೆ. ಅವಳು ತುಂಬ ಸೌಂದರ್ಯವತಿಯಾಗಿರ್ತಾಳೆ. ಅವಳನ್ನ ರಾವಣ ನೋಡ್ಬಿಟ್ಟು ಅವನಿಗೆ ಮೋಹ ಆಗುತ್ತೆ. ಕಾಮೋದ್ರೇಕದಿಂದ ಅವಳ ಹತ್ರ ಹೋಗಿ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಆಕೆ ಹೇಳ್ತಾಳೆ, ನನ್ನ ತಂದೆ ಬೃಹಸ್ಪತಿಯವರ ಮಗ ಕುಶಧ್ವಜ. ಬೃಹಸ್ಪತಿ ಅಷ್ಟೇ ನಮ್ಮ ತಂದೆಯವರು ಕೂಡ ಬುದ್ಧಿವಂತರಾಗಿದ್ರು. ಅವರು ವೇದಾಧ್ಯಯನ ಮಾಡ್ತಿರುವಂಥ ಸಂದರ್ಭದಲ್ಲಿ ಅವರಿಂದ ಪ್ರಾದುರ್ಭವಿಸಿದಂಥವಳೆ ನಾನು. ನನ್ನನ್ನು ವೇದಾವತಿ ಅಂತ ಕರೀತಾಳೆ. ನಮ್ಮ ತಂದೆಯವ್ರದ್ದು ಒಂದು ಆಸೆ ಏನು ಅಂತಂದರೆ ವಿಷ್ಣುವನ್ನೇ ಅಳಿಯನನ್ನಾಗಿ ಮಾಡ್ಕೊಳ್ಬೇಕು ಅಂತ. ದೇವತೆಗಳು, ದಾನವರು, ಯಕ್ಷರು, ನಾಗರು ಎಲ್ಲರೂ ಬಂದು ಕೇಳಿದ್ರು. ನಮ್ಮ ತಂದೆ ಅವ್ರಿಗೆ ನನ್ನನ್ನು ಕೊಡಲಿಲ್ಲ. ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ವಿಷ್ಣುವೇ ನನ್ನ ಅಳಿಯ ಆಗಬೇಕು ಅಂತ. ಹಾಗಾಗಿ ಅವರು ಒಮ್ಮೆ ನಿದ್ರಿಸ್ತಿದ್ದಂಥ ಸಂದರ್ಭದಲ್ಲಿ ಶಂಭು ಅನ್ನುವಂಥ ದೈತ್ಯರಾಜ ನಮ್ಮ ತಂದೆಯನ್ನು ಹತ್ಯೆ ಮಾಡಿಬಿಟ್ಟ. ಆವಾಗ ನಮ್ಮ ತಾಯಿಗೆ ದುಃಖ ಆಗಿ ಆಕೆ ಕೂಡ ಆತ್ಮಾಹುತಿ ಮಾಡ್ಕೊಳ್ತಾಳೆ. ನನಗೆ ನಮ್ಮ ತಂದೆಯವರ ಆಸೆಯನ್ನೇ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅದೇ ವ್ರತದಲ್ಲಿ ನಾನು ವಿಷ್ಣುವನ್ನೇ ಪಡೆಯಬೇಕು ಅನ್ನೋ ಒಂದು ಆಸೆಯಿಂದಾಗಿ ನಾನು ಈ ವ್ರತ ಕೈಗೊಂಡಿದ್ದೀನಿ. ನೀನು ನನ್ನ ಹತ್ರ ಬರಬೇಡ ಅಂತ ಹೇಳ್ತಾಳೆ. ಇವನು ಕೇಳೋದಿಲ್ಲ. ನೀನು ಯೌವನ ಆಗಿದೆಯೇ, ನೀನು ಈ ತಪಸ್ಸೆಲ್ಲ ವೃದ್ಧರಿಗೆ ಸರಿ, ನೀನು ಮಾಡೋದು ಅಷ್ಟು ಸೂಕ್ತ ಅಲ್ಲ. ನೀನು ಇವಾಗ ಏನಿದ್ರು ಅನುಭವಿಸ್ಬೇಕು, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅವಳಿಗೆ ಪುಸ್ಲಾಯಿಸ್ತಾನೆ. ಅವಳು ಕೇಳೋದಿಲ್ಲ. ಅವಾಗ ಏನು ಮಾಡ್ತಾನೆ, ಅವಳು ಜಡೆ ಹಿಡಿದು ಎಳಿತಾನೆ. ಅವಳು ಜುಟ್ಟು ಹಿಡಿದು ಎಳೆದಾಗ ಆಕೆ ಏನು ಮಾಡ್ತಾಳೆ, ಅವಳ ಕೈಯನ್ನೇ ಖಡ್ಗ ಥರ ಮಾಡ್ಕೊಂಡ್ಬಿಟ್ಟು ಅವಳ ಜುಟ್ಟನ್ನೇ ಕಟ್ ಮಾಡ್ಕೊಂಡು ಬಿಡ್ತಾಳೆ. ಕಟ್ ಮಾಡಿಕೊಂಡು ಆಕೆ ಬೆಂಕಿಯನ್ನು ಸೃಷ್ಟಿ ಮಾಡಿ, ಅಗ್ನಿಯನ್ನು ಸೃಷ್ಟಿ ಮಾಡಿ ತನ್ನ ದೇಹನ ಅಲ್ಲಿಗೆ ಅರ್ಪಿಸ್ಕೊಳ್ಳುವ ಮುಂಚೆ ರಾವಣನಿಗೆ ಇದು ಕ್ರೋಧದಿಂದ ಹೇಳ್ತಾಳೆ, ನಾನು ನಿನಗೆ ಶಪಿಸ್ಬೋದು, ಆದರೆ ನಾನು ಇಷ್ಟು ವರ್ಷ ಮಾಡಿಕೊಂಡು ಬಂದಂಥ ನನ್ನ ತಪಸ್ಸಿನ ಶಕ್ತಿಯೆಲ್ಲ ವ್ಯಯ ಆಗೋಗ್ಬಿಡುತ್ತೆ. ತಪಸ್ಸು ಭಂಗ ಅದಾಗುತ್ತೆ. ಯಾವುದೇ ಪುಣ್ಯ ಎಲ್ಲ ಪಡೆದಂಥ ಫಲ ಎಲ್ಲ ವ್ಯರ್ಥ ಆಗುತ್ತೆ. ಹಾಗಾಗಿ ನಾನು ನಿನಗೆ ಶಾಪ ಕೊಡೋದಿಲ್ಲ, ಆದರೆ ನಾನೇ ಮತ್ತೆ ಹುಟ್ಟು ಬಂದು ನಿನ್ನ ಸಾವಿಗೆ ಕಾರಣ ಆಗ್ತೀನಿ ಅಂತ ಹೇಳ್ತಾಳೆ. ಹಾಗೆ ಅವಳು ಏನು ಮಾಡ್ತಾಳೆ, ದೇಹನ ಅಗ್ನಿಗೆ ಆಹುತಿ ಮಾಡಿಬಿಡ್ತಾಳೆ. ಆಹುತಿ ಮಾಡಿದ ನಂತರ ಅವಳು ಕಮಲದಲ್ಲಿ ಬರ್ತಾಳೆ. ಆ ಕಮಲದಲ್ಲಿ ಬಂದಿರುವಂತಹ ಆ ಮಗುವನ್ನು ತಗೊಂಡು ಈ ರಾವಣ ಮನೆಗೆ ಹೋಗ್ತಾನೆ. ಅದು ಮಗುನ ಹೀಗೆ ಇಟ್ಕೊಂಡು ಹೋದಾಗ ಮಂತ್ರಿ ಹೇಳ್ತಾರೆ, ಭವಿಷ್ಯ ಎಲ್ಲ ಹೇಳೋದು ಗೊತ್ತಿರುತ್ತೆ ಮಂತ್ರಿಗಳಿಗೆ, ಆ ಮಗು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆವಾಗ ಮಂತ್ರಿಗಳು ಹೇಳ್ತಾರೆ, ಈ ಮಗುನೇ ನಿನ್ನ ಸಾವಿಗೆ ಕಾರಣ ಆಗತ್ತೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾನೆ, ಅದನ್ನು ತೆಗೆದು ಎಸ್ಬಿಡ್ತಾನೆ ಸಮುದ್ರಕ್ಕೆ. ಅದು ಸಮುದ್ರಕ್ಕೆ ಎಸೆದಾಗ ಅದು ಹಾಗೆ ತೆಳ್ಕೊಂಡು ಮಣ್ಣಲ್ಲೇ ಬಂದ್ಬಿಟ್ಟು ಈ ಜನಕರಾಜ ಉಳ್ತಿರುವಂಥ ಸಮಯದಲ್ಲಿ ಈ ಮಗು ಅವರಿಗೆ ಸಿಕ್ಕುತ್ತೆ. ಆ ಮಗುವೇ ಇದು ಸೀತಾದೇವಿಯಾಗಿ ನಿನ್ನ ಪತ್ನಿಯಾಗಿರೋದು ಅಂತ ಹೇಳ್ಬಿಟ್ಟು ರಾಮಚಂದ್ರನಿಗೆ ಅಗಸ್ತ್ಯ ಮುನಿಗಳು ರಾಮರ ಯುದ್ಧ ಮುಗಿದ ನಂತರ ಹೇಳುವಂಥ ಕಥೆಗಳಲ್ಲಿ ಇದು ಒಂದು. ಹರಿ ಓಂ. ಇವತ್ತಿಗೆ ಈ ವಿಷಯ. ಮುಂದಿನ ವಿಷಯ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.